ಗುರುಜಿ, ನಾವು ಪ್ರತಿದಿನವೂ ಕೂಡ ನೀವು ಒಂದಲ್ಲ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇವತ್ತಿನ ದಿನ ಆಯ್ ಅಕ್ಷರ ಬಂದ್ರೆ ರಾಜಯೋಗ ಬರುತ್ತಾ, ಅದೇ ರೀತಿಯಾಗಿ ಆಯ್ ಅಕ್ಷರದಲ್ಲಿ ಯಾವೆಲ್ಲ ಸೆಲೆಬ್ರಿಟಿಗಳಿದ್ದಾರೆ ಗುರುಜಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ ಕೂಡ ತಿಳಿಸ್ಕೊಡ್ತೀನಿ. ಎರಡು ಕರೆ ಸ್ಪೀಕರ್ಸ್ ಗುರುಜಿ, ಇನ್ನು ಯಾರೂ ಕರೆ ಬಂದಿಲ್ಲ ಅಂತೆ. ಓಕೆ, ಯಾಕಂದರೆ ಇವತ್ತು ಬಹಳ ಕುತೂಹಲ ಇದ್ದೀನಿ. ಐಎನ್ ಅಕ್ಷರ ತಮಿಳು ವಿಜಯ್ ಹೆಸರಲ್ಲಿದೆ 100%. ಅದೇ ಥರ ತುಂಬ ಹಲವಾರು ಗೊತ್ತಿರುತ್ತೆ. ಐಎನ್ ಅಕ್ಷರ ತುಂಬ ಬ್ಯೂಟಿಫುಲ್ ನೇಮ್ ನಂಬರ್. ಐಎನ್ ಅಕ್ಷರ ಎಲ್ಲರ ಹೆಸರಲ್ಲಿ ಇರಬೇಕಂತೆ. ನನ್ನ ಮಗಳ ಹೆಸರಲ್ಲೂ ಕೂಡ ಇದೆ 100%. ವೆರಿ ಸಕ್ಸಸ್ಸನ್ನು ಕೊಡುತ್ತೆ. ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ. ಐಎನ್ ಅಕ್ಷರ ತುಂಬ ಬ್ಯೂಟಿಫುಲ್ ಲೆಟರ್ಸು, ಒಳ್ಳೆಯದಾಗುತ್ತೆ ಅವ್ರ ಹೆಸರನ್ನ. ಸಾಕಷ್ಟು ಜನ ನನಗಿವತ್ತು ತುಂಬ ಕುತೂಹಲದಿಂದ ಪಬ್ಲಿಕ್ ಕರೆನ ಸ್ಪೀಕರ್ಸಿ ಮಾತಾಡ್ಬೇಕಂತ ತುಂಬ ಆಸೆ ಪಡ್ತಾಯಿದ್ದೀನಿ. ನೋಡೋಣ ಪಬ್ಲಿಕ್ ಕರೆ ಎಷ್ಟು ಸಿಗ್ತವೆ, ಎಷ್ಟು ಬರ್ತವೆ ಅಂತ. ಗುರುಜಿ, ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಲಾವಣ್ಯ ಅಂತ, ರಾಯಚೂರಿಂದ. ನಿಮ್ಮ ಹೆಸರು? ಲಾವಣ್ಯ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ತಿಳಿಸಿ. 10ನೇ ತಿಂಗಳು 13ನೇ ತಾರೀಕು 2022. ಓಕೆ, ಹುಟ್ಟಿದ ಸಮಯ? 10 ಸಾಯಂಕಾಲ 5:40. ಇನ್ನೊಂದ್ಸರಿ ಹುಟ್ಟಿದ ದಿನಾಂಕವನ್ನ ಹೇಳಿ. 10ನೇ ತಿಂಗಳು 13ನೇ ತಾರೀಕು 2022. 10ನೇ ತಾರೀಕು 10ನೇ ತಿಂಗಳು ಗುರುಜಿ. ಹಾಂ, 13ನೇ ತಾರೀಕು ಗುರುಜಿ. 13/10 ಇಸ್ವಿ 2022. 2022 ಗುರುಜಿ. ಸಾಯಂಕಾಲ 5:40. ಏನು ಪ್ರಶ್ನೆ ಏನು? ಈ ಜಾತಕ ಹೇಗಿದೆ ಅಂತ. ನೀವು ಜಾತಕ ನೀವು ಆಫೀಸಲ್ಲಿ ಬಂದು ಕೇಳಿ ಪ್ರಶ್ನೆ ಹೇಳ್ತೀವಿ. ಅದೇ ವಿದ್ಯಾಭ್ಯಾಸ ಎಲ್ಲ ಹೇಗಿದೆ ಅಂತ. ಮೇಡಮ್, ಅದು ಜಾತಕ ಚೆನ್ನಾಗಿದೆ, ವಿದ್ಯಾಭ್ಯಾಸ ಎಲ್ಲ ತುಂಬ ಚೆನ್ನಾಗಿದೆ. 2 ಮದುವೆ ಆಗುತ್ತೆ. ಹೌದಾ? 2 ಮದುವೆ ಕನ್ಫರ್ಮ್ ಆಗುತ್ತೆ. ಎಲ್ಲಾದ್ರೂ ಪರವಾಗಿ ಇನ್ನೂ ಜಾಸ್ತಿನೇ ಆಗುತ್ತೆ. ವಿದ್ಯಾಭ್ಯಾಸ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದ್ಭುತವಾದ ಜಾತಕ. ಓದು ಬರಹ, ವಿದ್ಯಾಭ್ಯಾಸ, ಗೌರ್ಮೆಂಟ್ ಕೆಲಸ ಎಲ್ಲ ಸಿಗುತ್ತೆ. ಅದ್ಭುತವಾದ ಗೌರ್ಮೆಂಟ್ ಕೆಲಸ 100%. IAS KS ಎಕ್ಸಾಮ್ ಬರ್ದು ಪಾಸ್ ಆಗ್ಬೋದು ಅಂಥ ಜಾತಕ. ಮ್ಯಾರೇಜ್ ಲೈಫ್ ಮಾತ್ರ ಡೈವರ್ಸ್ ಜಾತಕ. ತುಂಬ ರಾಜಯೋಗ ಜಾತಕ. ಇವ್ರು ಹುಟ್ಟಿದ ಮೇಲೆ ಇವ್ರ ಅಪ್ಪನೂ ಕೂಡ ಚೆನ್ನಾಗಾಗ್ತಾರೆ. ತುಂಬ ಒಳ್ಳೆಯದಾಗಲಿ. ಅದ್ಭುತವಾದ ಜಾತಕ. ದೇವ್ರು ಚೆನ್ನಾಗಿಟ್ಟಿರಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ತುಮಕೂರಿಂದ ಮಾಡ್ತಾ ಇದ್ದೀವಿ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನ ಕೇಳ್ಬೇಕು ಮೇಡಮ್. ಗುರುಜಿ ಹತ್ರ ಮಾತಾಡ್ಬೇಕು. ಮಾತಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಹಾಗಾದ್ರೆ ವೆಂಕಟೇಶ್ ಸರ್ ಚೆನ್ನಾಗಿದ್ದೀರಾ? ಗುರುಗಳೇ ನಮಸ್ಕಾರ. ಕೋಟಿ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಊಟ ಆಯ್ತು ಗುರುಗಳೇ. ನೀವು ಹೆಂಗಿದ್ದೀರಿ ಗುರುಗಳೇ? ನೀವು ಚೆನ್ನಾಗಿದ್ದೀರಿ, ನಾವು ಚೆನ್ನಾಗಿರ್ತೀವಿ ಗುರುಗಳೇ. ನಿಮ್ಮ ಆಶೀರ್ವಾದ ಖಂಡಿತ ಕೂಡ ಅಯ್ಯೋ ದೇವ್ರೆ ಪರಮಾತ್ಮ, ಅಷ್ಟು ದೊಡ್ಡ ಯಾಕೆ ಮಾತು ಗುರುಗಳೇ? ನಿಮ್ಮ ಆಶೀರ್ವಾದ ನಾವು ಬೇಕಂತ ಕೇಳ್ತೀವಿ, ಇಂಥ ಮಾತಂತೀರ ಗುರುಗಳೇ. ಇಲ್ಲಿ ಎಲ್ಲರ ಆಶೀರ್ವಾದ ಎಲ್ಲರೂ ಬೇಕು. ಇವತ್ತು ಹಂಗಾಯ್ತು ಪ್ರಪಂಚ. ನಾನು ಎಲೆಕ್ಷನ್ ನಿಂತು ನಿಮ್ಮ ಆಶೀರ್ವಾದ ಬೇಕೇ ಬೇಕು. ಎಲೆಕ್ಷನ್ ನಿಂತ್ರ ನಾವೇ ಖುದ್ದಾಗಿ ಬರ್ತೀವಿ ಹೇಳಿ ಗುರುಗಳೇ. ಅದು ಎಲ್ಲಿದ್ರು ನಾವೇ ಬರ್ತೀವಿ ಬೇಕಾರೆ. ಒಳ್ಳೇದಾಯ್ತು. ಏನು ಅನ್ನಿಸ್ತು ತಮಿಳು ವಿಜಯದಲ್ಲಿ ಹೇಳಿದಾಗ? ನೀವು ಇದೇ ಅಲ್ಲ ಗುರುಗಳೇ, ನೀವು ಫಸ್ಟ್ ಹೇಳಿದ್ರಿ ಇಷ್ಟೇ ಸೀಟ್ ಬರ್ತದೆ, ಮತ್ತೆ 2 ಸರಿ CM ಆಗ್ತಾರೆ, ಆಮೇಲೆ ಪ್ರೈಮ್ ಮಿನಿಸ್ಟರ್ ಅವ್ರ ಮನಸ್ಸು ಮಾಡಿದ್ರೆ ಪ್ರೈಮ್ ಮಿನಿಸ್ಟರ್ ಆಗ ಯೋಗ ಇದೆ ಅಂತಾನು ಹೇಳಿದ್ರಿ ಗುರುಗಳೇ. ಚಿನ್ನನ ತಗೋಬೇಡಿ ಅಂತ ಹೇಳಿದ್ ನಾನು. ಆಮೇಲೆ ನರೇಂದ್ರ ಮೋದಿ ಈಗ ಹೇಳಿದ್ರಲ್ವಾ? ಈ ನರೇಂದ್ರ ಮೋದಿ ಈಗ ಹೇಳಿದ್ರಿ ನೀವು. ಸುಮಾರು ಒಂದು 3-4 ವರ್ಷದ ಮುಂಚೆನೆ ಹೇಳಿದ್ರಿ ನೀವು. ಅದನ್ನು ಹೇಳಿದೆ ಅಲ್ವಾ? ಆಮೇಲೆ ಸುಮಾರು ಎಷ್ಟು ಫ್ಲೈಟ್ ಇದೇ ಡೇಟಲ್ಲಿ ಬೀಳ್ತದೆ ಅಂತ ಹೇಳಿದ್ರಿ. ಎಲ್ಲ ಹೇಳಿದ್ದೆಲ್ಲ ಈ ಸರಿ ವಾರಗಳಾಗ್ತಾವ ಅಂತ ಹೇಳಿದ್ರಿ. ಎಲ್ಲ ನೋಡಿ, ನೀವು ಅಡ್ವಾನ್ಸ್ ಹೇಳಿರೋದು ಯಾವುದೇ ಫೇಲ್ಯೂರ್ ಆಗಿಲ್ಲ ಗುರುಗಳೇ ನಿಮ್ದು ಅಲ್ವಾ? ನಿಮ್ ಪಕ್ಕ 100 ಎಷ್ಟು ಸರಿ ಬಂದಿದ್ದೀರ ನಿಮ್ಮ ಆಫೀಸ್ಗೆ? ನಾವು ಏನ್ ಬರ್ಸ್ಕೊಂಡು ಹೋಗಿದ್ದೀವ ನಿಮ್ಗೆ ಗೊತ್ತು ಗುರುಗಳೇ. ನಾನು ಎಷ್ಟು ಸರಿ ಬಂದಿದ್ದೀನಿ ನಿಮ್ಮ ಆಫೀಸ್. ಹೌದೌದು. ಏನಂದ್ರೆ ಹೆಸರು ಗೊತ್ತಿಲ್ಲ ಗುರುಗಳೇ, ಮುಖ ಪರಿಚಯ ಇದೆ ಗುರುಗಳೇ. ನಮಗೂ ನನ್ನ ಮುಖ ಪರಿಚಯ ನಿಮ್ಗಿದೆ ಗುರುಗಳೇ. ಇಲ್ಲ, ನಂಗೆ ಚೆನ್ನಾಗಿ ನೆನಪಿದೆ ಸರ್. ನಿಮ್ಮದು ಮಿಲಿಟರಿಯಿಂದ ರಿಟೈರ್ಡ್ ಅಲ್ವಾ? ಹೌದು ಗುರುಗಳೇ ಕರೆಕ್ಟ್ ಗುರುಗಳೇ. ನಿನ್ ನೆನಪಿನ ಶಕ್ತಿ ಗುರುಗಳೇ, ಸಾಕು ಗುರುಗಳೇ. ನಂಗೆ ಚೆನ್ನಾಗಿ ನೆನಪಿದೆ. ಐರನ್ ಏನೋ ಮಾಡ್ತೀನಿ ಅಂತ ಅಂದ್ರೆ ಅಲ್ವಾ? ಗುರುಗಳೇ ಮಿಲಿಟ್ರಿಲಿ ಏನು ಮಾಡ್ತಿದ್ರಿ? ಮಿಲಿಟರಿ ಅದೇ ಸರ್ವಿಸ್ ಮಾಡ್ತಾ ಇದ್ದೆ ಗುರುಗಳೇ. ರೈಫಲ್ ಮ್ಯಾನ್ ಆಗಿದ್ದೆ. ಹೌದೌದು. ನೆನಪಿದೆ.
ಹ್ಞೂ ಗುರುಗಳೇ. ಮತ್ತೆ ನಿಮ್ ಜೊತೆ ಭದ್ರಕಾಳಿಗೆ ಬಂದಿದ್ದೀವಿ. ಓ ಸೂಪರ್ ಸೂಪರ್. ಇವಾಗ ಯಾರ ಬಗ್ಗೆ ಕೇಳ್ತೀರಾ? ನನ್ನ ಬಗ್ಗೆನೇ ಹೇಳಿ ಗುರುಗಳೇ. ಇನ್ನ ನನ್ ಡೇಟ್ ಆಫ್ ಬರ್ತ್ ಇಲ್ಲ ಗುರುಗಳೇ. ನೀವು ಮುಖ ನೋಡಿದ್ರೆ ಅದ್ರ ಮೇಲೆ ಹೇಳ್ಬೇಕಷ್ಟೇ ಗುರುಗಳೇ. ಏನು ನಿಮ್ಮ ಹೆಸರು ಹೇಳಿ? ಹೆಸರು ಹೇಳಿ. ವೆಂಕಟೇಶ ಗುರುಗಳೇ. ವೆಂಕಟೇಶ್. ನೋಡಿ, ಇಲ್ಲಿ ವೆಂಕಟೇಶನ ಹೆಸರು ಖಂಡಿತ ಕೂಡ ಚೆನ್ನಾಗಿ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ನೀವು ವೆಂಕಟೇಶನ ಹೆಸರಿಗೆ ನೀವು ಸಾಕಷ್ಟು ವೈಬ್ರೇಷನ್, ಫೈನಾನ್ಸ್ ಟೈಟ್ ಆದರೂ ಕೂಡ ನಿಮ್ಗೆ ಒಳ್ಳೇದು ಮಾಡುತ್ತೆ. ನಿಮ್ಮ ಕೈಲಿ ಆದಷ್ಟು ತಿರುವಣ್ಣಾಮಲೆಗೆ ಇಲ್ಲಾಂದರೆ ತಿರುಪತಿಗೆ ಬುಧವಾರ ದಿವಸ ದರ್ಶನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹಾಂ ಗುರುಗಳೇ. ಬುಧವಾರ ದಿವಸ ನೀವು ಧರ್ಮ ದರ್ಶನ ಆರಾಮಾಗಿ ಮಾಡ್ಬೋದು, ಇಲ್ಲ ನಾರ್ಮಲ್ ದರ್ಶನ ಮಾಡ್ಬೋದು ಅಲ್ವಾ? ಮಾಡ್ಬೋದು ಗುರುಗಳೇ. ಹೌದು. ಹಾಗಾಗಿ ದರ್ಶನ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ, ದರ್ಶನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಒಳ್ಳೇದಾಗಲಿ, ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರಲಿ, ಒಳ್ಳೇದಾಗಲಿ. ಓಕೆ. ನಮ್ದು ಸ್ವಲ್ಪ ಇದು ಯಾವ ಮರ ಪೂಜೆ ಮಾಡ್ಬೇಕು ಸ್ವಲ್ಪ ಹೇಳಿ ಗುರುಗಳೇ. ಸ್ವಲ್ಪ ಮರದ ಬಗ್ಗೆ ನನ್ನ ಬೇಕಾದ್ರೆ ನೀವು ನೇರಳೆ ಮರವನ್ನು ಆರಾಧಿಸಿ ಸರ್. ನೀವು ಹೇಳ್ದಂಗೆ ಮಾಡ್ತಾ ಇದೀನಿ ಗುರುಗಳೇ. ನೀವು ಹೇಳಿದ್ರಲ್ಲ ಸುಮಾರು ಒಂದು 2-3 ತಿಂಗಳು, ಯುಗಾದಿಗಿಂತ ಮುಂಚೆ ಹೇಳಿದ್ರಲ್ಲ ಗುರುಗಳೇ. ಹಾಂ, ಯುಗಾದಿಗಿಂತ ಮುಂಚೆಯಿಂದನೂ ಮಾಡ್ತಾ ಇದೀನಿ ಗುರುಗಳೇ. ಅದು ನೀವು ಹುಣ್ಣಿಮೆ, ಅದು ಅಮಾವಾಸ್ಯೆ ಆದ್ಮೇಲೆ ಹುಣ್ಣಿಮೆ ಬರುತ್ತಲ್ಲ, ಅವಾಗ ಮಾಡಿದ್ರೆ ಇನ್ನೂ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಹೌದು. ನೇರಳೆ ಮರವನ್ನು ಪೂಜೆ ಮಾಡಿ, ಒಳ್ಳೇದಾಗುತ್ತೆ.